ಎಲ್ರಿಗೂ ನಮಸ್ಕಾರ. ವೀರಲೋಕದ ಪುಸ್ತಕ ಮಳಿಗೆ ಚಾಮರಾಜಪೇಟೆ 3ನೇ ಮುಖ್ಯ ರಸ್ತೆಯಲ್ಲಿದೆ. ಇವತ್ತು ಅದನ್ನು ಅಧಿಕೃತವಾಗಿ ಉದ್ಘಾಟನೆ ಆಗಿದೆ. ವೀರಲೋಕದ ಉದ್ದೇಶ ಇರುವಂಥದ್ದು ಒಂದು ಬುಕ್ ಮಾಲ್ ಮಾಡಬೇಕು ಅಂತ. ಈಗ ನೀವು ಶಾಪಿಂಗ್ ಕಾಂಪ್ಲೆಕ್ಸ್ ಹೇಗೆ ನೋಡ್ತೀರೋ ಹಾಗೆ ಒಂದು ಪುಸ್ತಕದ ಕಾಂಪ್ಲೆಕ್ಸ್ ಮಾಡಬೇಕು ಅನ್ನೋಂಥ ಒಂದು ದೊಡ್ಡ ಆಸೆ ಇತ್ತು. ಆದ್ದರಿಂದ ನಾವು ಪುಸ್ತಕ ಮಳಿಗೆಗಳನ್ನು ಆರಂಭ ಮಾಡಿರಲಿಲ್ಲ ಎಲ್ಲೂ ಕೂಡ 2 ವರ್ಷದಲ್ಲಿ. ಆದರೂ ಕೂಡ ಆನ್ಲೈನ್ ಸೇಲ್ಸ್ ಅನ್ನೋಂಥದ್ದು ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಿದೆ. ಯಾವುದೇ ಕನ್ನಡದ ಕೃತಿಯನ್ನು ಕೇಳಿದರೂ ಕೂಡ ತಲುಪಿಸುವಂಥ ಪ್ರಯತ್ನಗಳು ಆಗ್ತಿದ್ದಾವೆ. ಅದರ ಹಿನ್ನೆಲೆಯಲ್ಲೂ ಕೂಡ ಕೆಲವರು ವೀರಲೋಕದ ಕಚೇರಿಗೆ ಹುಡ್ಕೊಂಡು ಬಂದು ಕೆಲವು ಪುಸ್ತಕಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಆಗ ನಾವೆಲ್ಲ ಅದನ್ನು ಬಾಕ್ಸಲ್ಲಿ ಇಟ್ಟಿದ್ದರೆ ಅವರಿಗೆ ನೋಡಲಿಕ್ಕೆ ಕಷ್ಟವಾಗ್ತಿದೆ ಅಂತ ಹೇಳಿ ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಿದ್ವಿ. ಇಲ್ಲಿ ಪುಸ್ತಕದ ಒಂದು ಮನೆಯನ್ನು ಮಾಡಿದ್ವಿ. ಸೊ ಈಗ ತುಂಬ ಜನ ಬರ್ಬೋದು. ಇಲ್ಲಿ ಸುಮಾರು ಒಂದು 7,500 ಪುಸ್ತಕಗಳು ಸಿಗ್ತವೆ. ಸೊ ಬೇಕಾದನ್ನು ನೀವೇ ಆರಿಸಿ ಕೊಂಡು ಹೋಗ್ಬೋದು ಅನ್ನೋಂತಹದ್ದು. ಆ ಕಾರಣಕ್ಕೋಸ್ಕರ ವೀರಲೋಕ ಚಾಮರಾಜಪೇಟೆಯಲ್ಲಿ ವೀರಲೋಕದ ಪುಸ್ತಕ ಮಳಿಗೆ ಆಗಿದೆ. ಬನ್ನಿ ಒಂದ್ಸಲಿ. ಥ್ಯಾಂಕ್ ಯು. ಎಲ್ಲ ಕನ್ನಡ ಮನಸ್ಸುಗಳಿಗೆ ನಮಸ್ಕಾರ. ವೀರಲೋಕ ಪುಸ್ತಕ ಮಳಿಗೆ ಓಪನ್ ಆಗಿದೆ ಚಾಮರಾಜಪೇಟೆಯಲ್ಲಿ. ದಯವಿಟ್ಟು ಎಲ್ಲ ಓದುಗ ಮನಸ್ಸುಗಳು ಕೂಡ ಬಂದು ಆ ಪುಸ್ತಕಗಳನ್ನ ನೋಡಿ ತಮಗೆ ಬೇಕಾದಂಥ ಪುಸ್ತಕಗಳನ್ನ ಕೊಂಡು ಓದಬಹುದು. ಪ್ರತಿಯೊಬ್ಬರು ಕೂಡ ಮಾಲ್ಗಳಿಗೆ ಹೋಗಿ ವಿಸಿಟ್ ಮಾಡ್ತೀರಾ. ದಯವಿಟ್ಟು ಈ ಒಂದು ಪುಸ್ತಕ ಮಾಲ್ಗೆ ಬಂದು ಭೇಟಿ ಕೊಡಿ. ತಮ್ಮ ಇಷ್ಟದ ಪುಸ್ತಕಗಳನ್ನ ಓದಿ ಅಂತ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ತೆ. ಪ್ರತಿಯೊಬ್ಬರು ಬೆಂಗಳೂರಿಗೆ ಬಂದರೆ ಈ ಸ್ಥಳಕ್ಕೆ ಬರಲೇಬೇಕಾದಂಥ ಒಂದು ಪ್ರೇಕ್ಷಣೀಯ ಸ್ಥಳ ಅಂತಾರಲ್ಲ, ಆ ರೀತಿ ಆಗಿಬಿಟ್ಟಿದೆ. ಎಲ್ಲರೂ ಬಂದು ಪುಸ್ತಕ ನೋಡಿದ್ರೆ ಸಾವಿರಾರು ಪುಸ್ತಕಗಳಿದೆ, ಒಳ್ಳೊಳ್ಳೆ ಪುಸ್ತಕಗಳಿದೆ. ಓದೋದಕ್ಕೆ ಭಾಳ ಅದ್ಭುತವಾದ ಪುಸ್ತಕಗಳು ಸಿಗುತ್ತೆ ನಿಮಗೆ. ಹಾಗೆಯೇ ಕನ್ನಡಿಗರಿಗೆ ಒಂದು ಅದ್ಭುತವಾದ ಕೊಡುಗೆಯಾಗಿ ಈ ಪುಸ್ತಕ ಮಳಿಗೆನ ನಮ್ಮ ಬೆಂಗಳೂರಲ್ಲಿ ಓಪನ್ ಮಾಡಿರೋದು ಭಾಳ ಖುಷಿ. ಎಲ್ಲ ಕಡೆ ಕಮರ್ಷಿಯಲ್ ಆಗಿ, ಎಲ್ಲ ಕಡೆ ವೆಸ್ಟರ್ನೈಸ್ ಆಗಿರುವಾಗ ಕನ್ನಡ ಪುಸ್ತಕಗಳನ್ನ ಬೆಳೆಸಬೇಕು, ಕನ್ನಡ ಪುಸ್ತಕದ ಬಗ್ಗೆ ಅದ್ಭುತವಾದ ವಿಚಾರಗಳನ್ನ ತಿಳಿಸಬೇಕು ಅಂತ ಈ ಮಳಿಗೆನ ಓಪನ್ ಮಾಡಿದ್ದಾರೆ. ಇಂಥ ಮಳಿಗೆಗಳು ಇನ್ನಷ್ಟು ಸಾವಿರಾರು ಬರಲಿ.